ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಹೇಳಿದ್ದೇ ಬಂತು. ಬಟ್ ಈ ಗುಂಡಿಗಳ ಕಾರುಬಾರಿಗೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆ. ಈ ರೋಡ್ನಲ್ಲಿ ಬರೀ ಗುಂಡಿಗಳದ್ದೇ ದರ್ಬಾರ್. 5 ಅಡಿಗೂ ಹೆಚ್ಚು ಹಳ್ಳ, 10 ಅಡಿ ಭೂಮಿ ಕುಸಿತ, ಕಿತ್ತು ಬಂದಿದೆ ಡಾಂಬರು, ರಸ್ತೆ ಅಧ್ವಾನ ಆಗೋಗ್ಬಿಟ್ಟಿದೆ. ಬಸವನಗುಡಿ ಮುಖ್ಯ ರಸ್ತೆಯ ಕಳಪೆ ಕಾಮಗಾರಿಯ ಕಥೆ ಇದು. ಬಿಬಿಎಂಪಿ ಅಧಿಕಾರಿಗಳೇ ಇದಕ್ಕೆ ಹೊಣೆ ಯಾರು ಅಂಥೇಳಿ ಗುಂಡಿ ಬಿದ್ದ ರಸ್ತೆ, ಸವಾರರ ನರಕ ಯಾತನೆ, ಎರಡ ಸಮಸ್ಯೆಗಳು, 108 ಸಮಸ್ಯೆಗಳಿಗೆ ಬಸವನಗುಡಿ ಮುಖ್ಯ ರಸ್ತೆಯ ಕಳಪೆ ಕಾಮಗಾರಿ ಸಾಕ್ಷಿಯಾಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನಲ್ಲಿಯೇ ಸೃಷ್ಟಿಯಾಗಿರುವಂತಹ ಗುಂಡಿಗಳ ದರ್ಬಾರ್. ಮುಖ್ಯ ರಸ್ತೆಯಲ್ಲಿಯೇ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನು ಹಾಕಿ ಗುಂಡಿ ಕವರ್ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಪ್ರತಿನಿತ್ಯವೂ ಕೂಡ ಉಂಟಾಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಹೋಗ್ತಿದೆ. ಆದರೆ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವೀಗ ಇರುವಂಥದ್ದು ಬೆಂಗಳೂರಿನ ಐತಿಹಾಸಿಕ ಪ್ರದೇಶ ಅಂತಲೇ ಹೆಸರುವಾಸಿ. ಯಾಕಂದರೆ ಆ ಬೆಂಗಳೂರಿನ ಹಳೆ ಏರಿಯಾಗಳಲ್ಲಿ ಒಂದಾಗಿರುವಂಥದ್ದು ಗಾಂಧಿ ಬಜಾರು ಮತ್ತು ಬಸವನಗುಡಿ. ಈ ಬಸವನಗುಡಿ ಗಾಂಧಿ ಬಜಾರಿಂದ ಸಂಪರ್ಕ ಕಲ್ಪಿಸುವ ಒಂದು ಸರ್ಕಲ್ ಏನಿದೆ, ಇದು ರಾಮಕೃಷ್ಣ ಆಶ್ರಮ ಸರ್ಕಲ್ಲು. ಆ ಸರ್ಕಲ್ನ ಮುಂಭಾಗದಲ್ಲೇ ರಸ್ತೆ ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದು ನೋಡ್ಬೋದು. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಒಳಭಾಗದಿಂದ ಮೇಲ್ಭಾಗದಿಂದ ನೋಡಿದಾಗ ನಮಗೆ 5-6 ಅಡಿಯಷ್ಟು ಒಳಭಾಗಕ್ಕೆ ಆಳಕ್ಕೆ ರಸ್ತೆ ಕುಸಿದಿದ್ರೆ, ಒಳಭಾಗದಲ್ಲಿ ಒಳ ಸುತ್ತಳತೆಯಲ್ಲಿ ಸರಿಸುಮಾರು 10 ರಿಂದ 15 ಅಡಿಯಷ್ಟು ಒಳಭಾಗದಲ್ಲಿ ಭೂಮಿ ಕುಸಿದಿರುವಂಥದ್ದು. ಈ ಕುಸಿಯೋದಕ್ಕೆ ಕಾರಣ ಆಗಿರುವಂಥದ್ದು ಅವೈಜ್ಞಾನಿಕವಾದಂಥ ಕಾಮಗಾರಿಗಳು. ಅಂದರೆ ಈ ಹಿಂದೆ ರಸ್ತೆ ಆಗದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾಮಗಾರಿಗಳಿಗೆ ರಸ್ತೆ ಆಗದಿದ್ದಾಗ ಅದನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಣ್ಣನ್ನು ಕೂತ್ಕೊಳ್ಳೋಕೆ ಬಿಡದೆ ಅದನ್ನು ರೋಡಲ್ಲಿ ತಂದು ಮಣ್ಣು ಸರಿಯಾದ ರೀತಿಯಲ್ಲಿ ಕೂತ್ಕೊಂಡ ನಂತರ ಟಾರ್ ಹಾಕಬೇಕಾಗಿತ್ತು. ಹೇಗೆ ಏನು ಹಳ್ಳ ತೋಡಾದ್ಮೇಲೆ ಅದನ್ನು ಮುಚ್ಚುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈ ತೊಳೆದೇ ಮೇಲ್ಭಾಗದಲ್ಲಿ ಟಾರ್ ಹಾಕಿ ಹೋಗಿರೋದೇ ಈ ಅನಾಹುತಕ್ಕೆ ಕಾರಣ ಆಗಿರುವಂಥದ್ದು. ಮತ್ತೊಂದು ಕಡೆ ಏಕೆ ಇದನ್ನು ನಾವು ತೋರಿಸ್ತಿದ್ದೀವಿ ಅಂದರೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಏನಂದರೆ ಮುಂದಿನ ವಾರದಲ್ಲಿ ಕಡಲೆಕಾಯಿ ಪರ್ಸೆ, ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರ್ಸೆ ಕೂಡ ಶುರು ಆಗುತ್ತೆ. ಕಡಲೆಕಾಯಿ ಪರ್ಸೆಗೆ ಬರಬೇಕಾದ್ರೆ ಇದೇ ರಸ್ತೆಯಲ್ಲಿ ಸಾರ್ವಜನಿಕರು